ಅನಸೂಯ ಕೇಶವ ಅಂತ ಸರ್. ನನ್ನ ಮಗ ಯಶೋವರ್ಧನ. 1 ತಿಂಗಳಿಂದ ಮಗು ತುಂಬಾ ಸೀರಿಯಸ್ ಆಗ್ತಾ ಇತ್ತು. ನಮ್ಗೆ ಕಫ ಅಂದ್ಕೊಂಡ್ರೆ ನಾವು ಇಲ್ಲೇ ಟ್ರೀಟ್ಮೆಂಟ್ ಇಲ್ಲ ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ ಕಫಕ್ಕೆ ಅಂತ. ಬೇಸಿಕಲಿ ನ್ಯೂರಾಲಜಿ ಕೇಸು ನನ್ನ ಮಗು. ಶಿವಮೊಗ್ಗ ಹೋಗಿದ್ವಿ. ಅಲ್ಲಿ ಮಗು ಸೀರಿಯಸ್ ಇದ್ದಿದ್ದು ನೋಡಿ ಏನೋ ಸ್ಕ್ಯಾನಿಂಗ್ ಮತ್ತು ಬ್ಲಡ್ ರಿಪೋರ್ಟ್ ಎಲ್ಲ ಮಾಡಿಸಿದಾಗ ಮಗುಗೆ ನಿಮೋನಿಯಾ ಆಗಿದೆ ಅಂತ ಹೇಳಿದ್ರು. ಅಲ್ಲೇ ಸೀರಿಯಸ್ ಆಗಿದ್ದ ಕಾರಣ ಅಲ್ಲೇ ಬೇರೆ ಹಾಸ್ಪಿಟ್ಲಿಗೆ ಮಗುನ ಅಲ್ಲೇ ಅಡ್ಮಿಟ್ ಮಾಡಿಸಿದ್ರು. 2 ಡೇಸ್ ಅಲ್ಲಿದ್ವಿ. ಬಟ್ ಅಲ್ಲಿ ತುಂಬ ದೂರ ಅಂದ್ಬಿಟ್ಟು ನಾವು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಮಗುನ. ಕರ್ಕೊಂಡು ಬಂದು ಈಗ ನಮ್ಮ ಬ್ರದರ್ಸ್ ಫ್ರೆಂಡ್ ಈಸ್ ಹಾಸ್ಪಿಟಲ್ ಸಜೆಸ್ಟ್ ಮಾಡಿದ್ರು. ಇಲ್ಲಿಗೆ ಬಂದು ಅಡ್ಮಿಟ್ ಮಾಡಿದಾಗ ಮಗು ತುಂಬ ಸೀರಿಯಸ್ ಆಗಿತ್ತು ಸರ್. ಅಲ್ಲಿಂದನೇ ಅವ್ರಿಗೆಲ್ಲರಿಗೂ ಹೇಳಿದ್ರಲ್ಲಿ ಕರ್ಕೊಂಡು ಹೋಗಬೇಡಿ, ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಇದೆ ಅಂತ. ಬಟ್ ನಾವು ಬಲವಂತವಾಗಿ ಕರ್ಕೊಂಡ್ಬಂದು ತುಂಬ ಅಲ್ಲಿಂದ ತುಂಬ ಶಿವಮೊಗ್ಗ ಇಲ್ಲ ತುಂಬ ದೂರ ಆಗುತ್ತೆ ಅಂತ ಇಲ್ಲಿಗೆ ಅಡ್ಮಿಟ್ ಮಾಡಿದಾಗ ತುಂಬ ಸೀರಿಯಸ್ ಆಗಿತ್ತು. ಸ್ಯಾಚುರೇಷನ್ ಎಲ್ಲ ಕಡಿಮೆ ಇತ್ತು, BP ಎಲ್ಲ ತುಂಬ ಕಡಿಮೆ ಇತ್ತು. ಡಾಕ್ಟರ್ಸು ಮತ್ತು ಎಲ್ಲ ನರ್ಸಲ್ಲಿ ತುಂಬ ಚೆನ್ನಾಗಿ ಕೇರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಾಗಿದೆ ಮಗು. ಇವಾಗ ಮೊದಲಿಂದ ತುಂಬ ಚೆನ್ನಾಗಿದ್ದಾನೆ, ಏನೂ ತೊಂದರೆ ಇಲ್ಲ. ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದೆ ಸರ್. ನಾನು ಡಾಕ್ಟರ್ ವಿದ್ಯಾ ಅಂತ BGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ನೆಲಮಂಗಲ ಅಲ್ಲಿರೋ ಹಾಸ್ಪಿಟಲಲ್ಲಿ ಪೀಡಿಯಾಟ್ರಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಯಶೋವರ್ಧನ್ ಅಂತ 6 ವರ್ಷದ ಮಗು ಅಡ್ಮಿಟ್ ಆಗಿದ್ದ. ಅವನಿಗೆ ಬೇಸಿಕಲಿ ಸೀಜರ್ಸ್ ಅಂತ ಹೇಳ್ತೀವಿ, ಅಂದರೆ ಫಿಟ್ಸ್ದು ಕಾಯಿಲೆ ಇದೆ. ಅವನು ಆಲ್ರೆಡಿ ಅದಕ್ಕೆ ಟ್ರೀಟ್ಮೆಂಟ್ ತಗೋತಾ ಇದ್ದ. ಬಟ್ ಆದರೆ ಅವನಿಗೆ ಸಿವಿಯರ್ ನಿಮೋನಿಯಾ ಅಂದರೆ ಲಂಗ್ಸ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಸಿವಿಯರ್ ಆಗಿ ಇನ್ಫೆಕ್ಷನ್ ಆಗಿ ಫುಲ್ ಬ್ಲಡ್ಡಲ್ಲೆಲ್ಲ ಸ್ಪ್ರೆಡ್ ಆಗಿ ನಮ್ಮಲ್ಲಿ ಅಡ್ಮಿಟ್ ಆಗಿದ್ದ. ಅವ್ನು ಬಂದಾಗ ಅವನಿಗೆ ಉಸಿರಾಟದ ತೊಂದರೆ ಇತ್ತು ಮತ್ತು ಆಕ್ಸಿಜನ್ ಲೆವೆಲ್ ಕಡಿಮೆ ಇತ್ತು. ತುಂಬ ಜಾಸ್ತಿ ಇನ್ಫೆಕ್ಷನ್ ಇರೋದ್ರಿಂದ ಅವನದು BPನೂ ಕಡಿಮೆ ಇತ್ತು. ಸೊ ಅದಕ್ಕೆ ನಾವು ಅವನಿಗೆ ಆಕ್ಸಿಜನ್ ಶುರು ಮಾಡಿ ಸಣ್ಣದಾಗಿ ಒಂದು ಮಿಷಿನ್ ಮೇಲೆ ಕನೆಕ್ಟ್ ಮಾಡಿ BPಗೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು, ಮತ್ತು ಅವನಿಗೆ ಪ್ರೋಟೀನ್ ಲೆವೆಲ್ ತುಂಬ ಕಡಿಮೆ ಇತ್ತು, ಅದಕ್ಕೂ ಔಷಧಿ ಎಲ್ಲ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡಿ ಆಲ್ಮೋಸ್ಟ್ ಹೈಯರ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು 10 ಡೇಸ್ ಕಂಪ್ಲೀಟಾಗಿ ಕೊಟ್ಟು ಅವನು ಹುಷಾರಾಗಿದ್ದಾನೆ. ಈಗ ಇಂಪ್ರೂವ್ ಆಗಿದ್ದಾನೆ.